ಸತಿಪತಿಯರ್ ಇಂತು ವಾಗ್ವೈಖರಿಯೊಳಿರೆ ಮುನಿಪತಿ ಬೇಸರಂಗೊಂಡು ಮನಃಶಾಂತಿಯಂ ತೊರೆದು ಖತಿಯಾತು ತನ್ನ ಪದಪಕ್ಷಿಯಂ ತೆರೆದು ಹರಿರ ದೇಶಮಂ ನೋಡಲು ರತುಲಮಯ ಹೃದಯದೊಳ್ ತಟಿತನ್ನು ಧಾವಿಸಲ್ ಪತಿತ ಪಾವನನಾಗ ಚಕಿತನಾದಂ ತ್ಯದ್ದು ಸತಿಯನುಳಿದೈತಂದು ಮುನಿಚರಣಂ ಹಿಡಿದು ಮಣಿದಿಂತು ಇಲ್ಲೂ ಅದೇ ಕಥೆ. ಲಕ್ಷ್ಮೀನಾರಾಯಣರು ಮಾತಾಡ್ತಾ ಕೂತ್ಕೊಂಡಿದ್ದಾರೆ. ಇವ್ರ ಕಡೆಗೆ ತಿರುಗಿಯೂ ನೋಡಲಿಲ್ಲ. ಬೇಸರ ಆಯಿತು ಭೃಗುಗಳಿಗೆ. ಮನಸ್ಸಿನ ಏನು ಶಾಂತಿ ಅಂತ ಅನ್ಕೋತಾನೆ. ಎಲ್ಲ ಲೋಕಕ್ಕೆ ತಿರುಗ್ತಾ ಇದ್ದಾನೆ. ಯಾಕೆ ಕಾಲಲ್ಲಿ ಕಣ್ಣಿದೆಯಲ್ಲ, ಯಾರನ್ನೂ ಕೇಳಬೇಕಾಗಿಲ್ಲ. ಎಲ್ಲ ಕಡೆಗೆ ಹಾರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಜೊತೆಗೆ ಎರಡು ಲೋಕಕ್ಕೆ ಹೋದರೆ ಎಲ್ಲೂ ಕೆಲಸ ಆಗಿಲ್ವಲ್ಲ ಅಂತ ಕೋಪನೂ ಬಂತು, ಶಾಂತಿನೂ ಕದಡು ಹೋಯ್ತು. ಏನು ಮಾಡಿದ್ರು? ಹೀಗೆಲ್ಲ ಮಾಡಿದ್ರೆ ಇವ್ರು ನನ್ನ ಕಡೆ ನೋಡೋದೇ ಇಲ್ಲ ಅಂದ. ಕಾಲನ್ನು ಎತ್ತಿ ಕಣ್ಣಲ್ಲಿ ನೋಡುವ. ಕಾಲಲ್ಲಿ ಇತ್ತಲ್ಲ ಕಣ್ಣು, ಅದನ್ನು ಎತ್ತಿ ಪದದಕ್ಷಿ ಎಂಬುತ್ತಾರೆ. ಹರಿಯ ಉರದೇಶಮಂ ನೋಡಲು ಎದೆ ನೋಡ್ದ. ಒದ್ಬಿಡ್ತೇನೆ ಅಂತ. ರತುನಮಯವಾದ ಹೃದಯ ಥಟ್ಟಂತ ಬೆಳಕು ಬಂತಂತೆ. ಧಾವಿಸಲು ತಟಿತೊಂದು ಧಾವಿಸಲು ಪತಿತ ಪಾವನನಾದಂತಹ ಶ್ರೀಮನ್ನಾರಾಯಣ ಆಶ್ಚರ್ಯಚಕಿತನಾದ. ದೇವರು ಎದೆಗೆ ಒದೆಯವರು ಇದ್ದಾರೆ ಯಾರಾದರೂ ಭಕ್ತರು. ಇಂತಹ ಭೃಗು ಮಹರ್ಷಿಗಳು ಸಾಧಾರಣದವರ. ಚಕಿತ ಚಿತ್ತನಾದಂತಹ ನಾರಾಯಣ ಎದ್ದು, ಮಹಾಸ್ವಾಮಿಗಳೇ ಬರಬೇಕು, ಪಾದಪೂಜೆ ಮಾಡ್ತೀನಿ. ನಾರಾಯಣ ಎದ್ದು ಹೇಳ್ತಾ ಇರೋದು, ಚರಣಮಂ ಪಿಡಿದು ಮಣಿದು ನಮಸ್ಕಾರ ಮಾಡಿದ ನಾರಾಯಣ ಭೃಗು ಮಹರ್ಷಿಗಳಿಗೆ. ಹೇಳ್ತಾ ಇದ್ದಾನೆ, ಏನು ಎಲ್ಲಿಂದ ಬಂದ್ರಿ, ಕ್ಷೇಮವಾ, ಆರೋಗ್ಯವಾ, ಏನಾದ್ರು ಬೇಕಾ, ಬಾಯಾರ್ಕೆನ ಅಂತ ಎಲ್ಲ ಮಾತಾಡಿಸ್ತಾ. ಭೃಗು ಮಹರ್ಷಿಗಳಿಗೆ ತುಂಬ ಆನಂದ ಆಯಿತು. ಸದ್ಯ ಮೂರನೇವರಾದರೂ ಇಷ್ಟಾದ್ರೂ ಕೆಲಸ ಮಾಡೋರಲ್ಲ ಅಂತ ಸಮಾಧಾನ ಆಯಿತು. ಹಾಡುಪುಟ ಮನ್ನಿಪ್ಪುದೈ ಮಹಾಮುನಿ ಗಮನತಾ ಸನ್ನಿಹಿತ ಮಾದುದು ಎನಗರಿವಿಲ್ಲ ಮಾದುದೈ ಖಿನ್ನತೆಯನುಳಿದೆನ್ನ ವಂದನಾಯುಕ್ತ ಸುಸ್ವಾಗತವನಾಂತು ಮುದದಿಂ ತನ್ನೊಳ್ ಏಂ ಕಾರ್ಯಮಿಹುದೆಂಬುದಂ ಪೇಳ್ದು ಪ್ರಸನ್ನತೆಯ ತೋರ್ತು ಎನ್ನ ಮನ್ನಿಸಲ್ವೇಳ್ಕುಮೈ ಭಿನ್ನಹಮಿದಂ ಪಾಲಿಸಲ್ವೇಳ್ಕುಮೆಂದು ಮತ್ತಾ ಮುನಿಯ ಪದಕ್ಕೆ ಎರಗಿದಂ. ಅಪ್ಪಯ್ಯ ದೀಕ್ಷಿತರು ಅಂತ ಒಬ್ಬರು ಇದ್ದರು, ಕರ್ತೃಗಳು, ಕವಿಗಳು. ಅವರು ಬರೀತಾರೆ, ಹಾಲಾಹಲವು ವಿಷವೆಂದು ಹೇಳುವರು, ಆದರೆ ಅದು ವಿಷವಲ್ಲ. ಶ್ರೀಲಕ್ಷ್ಮಿಯೇ ವಿಷವು. ಆಶ್ಚರ್ಯ ಅಲ್ಲ? ವಿಷವ ಕುಡಿದ ಶಿವನು ಸುಖದಿ ಎಚ್ಚರವಿಹನು, ಲಕ್ಷ್ಮಿಯ ಸ್ಪರ್ಶನದಿ ವಿಷ್ಣು ಮಲಗಿಹನು. ಕ್ಷೀರಸಾಗರದಲ್ಲಿ ಕಾಲು ಹೊತ್ತಿಸ್ಕೊಂಡು ಮಾಡ್ಕೊಂಡಿರ್ತಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ ಕೂರಿಸ್ಕೊಂಡು ಎಷ್ಟೇ ಜನ ಸೇವಕರಿದ್ದರೂ ಮಾಡ್ತಾಯಿದ್ದಾರೆ. ಅಂತಹ ನಾರಾಯಣ ಲಕ್ಷ್ಮಿಯರು ಒಂದಾಗಿರುವಾಗ ಇವನು ಕಾಲಲ್ಲಿ ನೋಡ್ತೀನಿ ಅಂತಂದಾಗ ನಾರಾಯಣ ಲಕ್ಷ್ಮೀನ ಸ್ವಲ್ಪ ಕಾಲು ಬಿಡೆ, ಕೆಳಗೆ ಇಳಿದೋಗ್ತೀನಿ ಅಂತ ಇಳಿದು ಬಂದರು ಮಂಚದಿಂದ. ನಾರಾಯಣ ಬಂದು ಮನ್ನಿಪದೈ ಮಹಾಮನಿ, ಕ್ಷಮಿಸ್ಬೇಕು, ತಪ್ಪಾಗೋಯ್ತು, ನೀವು ಬಂದಿದ್ದನ್ನು ನಾವು ಗಮನಿಸಲೇ ಇಲ್ಲ. ಗಂಡ ಹೆಂಡತಿ ಒಟ್ಟಿಗೆ ಇದ್ದಾಗ ಬರಬಾರ್ದು, ಅದು ದೊಡ್ಡ ವಿಚಾರ. ಋಷಿಗಳು ಹೇಳಿ ಕೇಳಿ, ಅದು ಸರ್ವಸಂಗ ಪರಿತ್ಯಾಗಿಗಳು, ಅವ್ರು ಬರ್ಬೋದ, ಅದನ್ನು ಹೇಳಲಿಲ್ಲ. ತಾವು ಬಂದು ತುಂಬ ಸಂತೋಷ ಆಯಿತು, ನಮ್ಮ ಬೆಡ್ರೂಮ್ಗೆ ಬಂದಿದ್ದೀರಾ, ಪರವಾಗಿಲ್ಲ, ಏನೋ ಪಾಪ ತುಂಬ ಕೋಪ ಆಗಿದೆ ಅಂತ ಕಾಣಿಸುತ್ತೆ, ಕೋಪ ಎಲ್ಲ ತಣ್ಣಗಾಗಲಿ, ಸ್ವಲ್ಪ ಜ್ಯೂಸ್ ಕೊಡ್ತೀವಿ, ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳಿ ಸಮಾಧಾನ ಮಾಡಿದ ನಾರಾಯಣ. ವೆಲ್ಕಮ್,
ಮತ್ತು ಸ್ವಾಗತ ಸುಸ್ವಾಗತ ತಮಗೆ, ನಮ್ಮ ಮನೆಗೆ ನೀವಾಗೇ ಬಂದಿದ್ದೀರಾ, ಕರೀದೇ ಬಂದಂಥವ್ರು, ಶ್ರೇಷ್ಠರಾದಂಥವರು ನೀವು, ಅಭ್ಯಾಗತರು, ಅಂತಹ ನಿಮ್ಮನ್ನು ನಾನು ಸ್ವಾಗತ ಮಾಡಬೇಕಾಗಿತ್ತು. ಏನೋ ನೀವು ಸುಮ್ಮನೆ ಬರಲ್ಲ ಬಿಡಿ, ಅದರ ಮನೆಗೂ ಏನೋ ಭಾರಿನೇ ಕೆಲಸ ಇದ್ದಿರಬೇಕು, ಕಾರ್ಯ ಮೇಹುದು. ಏನು ಕಾರ್ಯ, ಏನು ಕೆಲಸಕ್ಕೋಸ್ಕರ ಬಂದಿದ್ದೀರಾ ನಮ್ಮ ಮನೆಗೆ? ಆವಾಗ ಭೃಗು ಮಹರ್ಷಿಗೆ ಸ್ವಲ್ಪ ತಣ್ಣಗಾಯ್ತು. ಸದ್ಯ ಒಬ್ಬರಾರು ಚೆನ್ನಾಗಾರು ಮಾತಾಡ್ಸೋರು ಸಿಕ್ಕಿದ್ರಲ್ಲ ಅಂತ ಪ್ರಸನ್ನತೆಯ ತೋರ್ತು. ಸಂತೋಷದಿಂದ ನಾರಾಯಣನು ಅವ್ನು ಪಾದ ತೊಳಿತಾ ಇದ್ದಾನೆ. ಏನು ಬೇಕು ಅಂತ ಕೇಳ್ತಾ ಇದ್ದಾನೆ, ಕ್ಷಮಾಪಣೆಯನ್ನು ಬಿಡ್ತಾ ಇದ್ದಾನೆ. ಏನು ಬೇಕು, ಯಾತಕ್ಕೋಸ್ಕರ ಭೃಗು ಮಹರ್ಷಿಗಳೇ ಬಂದಿದ್ದೀರಾ, ಏನು ಬೇಕು ಹೇಳಿ, ನಾನು ಮಾಡ್ತೇನೆ ಅಂತಂದಾಗ ಆವಾಗ ಮುನಿಯ ಪದಕ್ಕೆ ಎರಗುತ್ತಾ ನಾರಾಯಣ ಕೇಳಿದಾಗ ಮುನಿಗಳಿಗೆ ಸಮಾಧಾನವಾಗಿ ಹೇಳ್ತಾ ಇದ್ದಾರೆ. ಸರ್ವ ಪಾಪಗಳ ನೀಗಿ ರಕ್ಷಿಪ ಪಾದಮಿದು, ಜನನ ಮರಣಮಂ ತ್ಯಾಗಗೈಸುವ ಪಾದಮಿದು, ತರೆಯೊಳ್ಳರ್ಗೆ ಮುಕ್ತಿ ಸುಖವೀವ ಪಾದ, ಯಾಗ ಭೂಮಿಯ ಶುದ್ಧಿಗೈದುದಿ ಪಾದಂ, ಅಭ್ಯಾಗತಮಂ ಗೈದ ಪಾದಂ, ಇದನ್ನ ಸೌಭಾಗ್ಯದಾಗರಮಿದೆಂದು ನಾರಾಯಣಂ ಸಂತಸದಿ ಭೃಗುಮುನೀಶ್ವರಗೆ ಅರ್ಘ್ಯವಿತ್ತಂ. ನಮ್ಮ ಕುಮಾರವ್ಯಾಸ ಇಂಥದೇ ಒಂದು ಪದ್ಯ ಬರ್ತಿದ್ದಾರೆ. ಧರಣಿಯನ್ನು ಬಿಡದಳೆದು ಹೆಚ್ಚಿದ ಚರಣವಿದು, ಸುರ ನದಿಯ ಸೃಜಿಸಿದ ಚರಣವಿದು, ಕಲ್ಲಾದ ಅಹಲ್ಯ ಶಾಪ ನಿರುಹರಣ ಚರಣವಿದು, ಕಾಳಿಂಗ ಮರ್ದನ ಚರಣವಿದು, ಶಕಟ ಪ್ರಭಂಜನಂ ಚರಣವಿದು ಅಂತ ಹೇಳಿ ಅವನು ಹೊಗಳ್ತಾನೆ. ಅದನ್ನೇ ಇದು ಬೇರೆ ರೀತಿಯಲ್ಲಿ ಇವರು ಬರೀತಾರೆ. ಇಲ್ಲಿ ಅದೇ ಅರ್ಥನೇ ಇಲ್ಲೂ ಕೂಡ. ಅನೇಕ ಯೋಗಿಗಳಿಂದ ಪೂಜಿಸಲ್ಪಡುವಂಥದ್ದು, ಪಾಪಗಳನ್ನು ನಿವಾರಣೆ ಮಾಡುವಂಥದ್ದು, ಜನನ ಮರಣಗಳ ಆ ಚಕ್ರದಿಂದ ಬಿಡಿಸುವಂತಹದ್ದು, ಧರೆಯಲ್ಲಿ ಎಲ್ಲರಿಗೂ ಮುಕ್ತಿಯನ್ನು ಕೊಡುವಂತಹ ಪಾದ, ಎಲ್ಲರಿಗೂ ಸುಖ ಸಮೃದ್ಧಿಯನ್ನು ಕೊಡುವಂತಹ ಪಾದ. ಇಂತಹ ಭಾಗ್ಯವಾದ ಪಾದವನ್ನು ನಾನು ಸೌಭಾಗ್ಯದ ಆಗರ ಅಂತ ತಿಳ್ಕೊಂಡಿದ್ದೇನೆ ಅಂತ ಸಂತೋಷದಿಂದ ಯಾರಿಗೆ ಹೇಳಿದ್ದು? ಭೃಗು ಮಹರ್ಷಿಗೆ. ನಾವು ಭಗವಂತನಿಗೆ ಹೇಳ್ತೀವಿ, ಭಗವಂತನೇ ಭೃಗು ಮಹರ್ಷಿಗಳಿಗೆ ಹೇಳ್ತಾರೆ. ಭೃಗು ಮೌನಿಗೆ ಅರ್ಘ್ಯಪಾದ್ಯಗಳನ್ನು ಕೊಡೋದು ಯಾಕೆ? ಮುಂದಿನ ಪದ್ಯ ಯಾಕೆ ಅಂತ ಗೊತ್ತಾಗುತ್ತೆ. ಹಾಡು